Hi, hello. Welcome back to Needs of Children. ಮತ್ತೊಂದು ದಿನದ ವಿಶೇಷತೆ, ಮತ್ತೊಂದು ಮಾಹಿತಿಯೊಂದಿಗೆ ಪುನಃ ಬಂದಿದ್ದೀನಿ. ಅದು ಈ ದಿನದ ವಿಶೇಷತೆ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. ಈ ವಿಶ್ವ ಆರೋಗ್ಯ ದಿನದ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಬಂದಿದ್ದೀನಿ. ಸೊ ಬನ್ನಿ, ಹೆಚ್ಚಿನ ಮಾಹಿತಿಯನ್ನು ಆರೋಗ್ಯ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸರಿ ನಮ್ಮ ವಿಡಿಯೋವನ್ನು, ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಥರದ ಮಾಹಿತಿ ಮತ್ತು ದಿನದ ವಿಶೇಷತೆಯನ್ನು ನೀವು ತಿಳ್ಕೊಳ್ಳೋದಕ್ಕೆ. ಈ ವಿಡಿಯೋನಾದರೂ ಇಷ್ಟ ಆದಲ್ಲಿ ಒಂದು ಲೈಕು ಮತ್ತು ಒಂದು ಕಾಮೆಂಟ್ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಶ್ವ ಆರೋಗ್ಯ ದಿನದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರವಾಗಿ ಏನು ಆರೋಗ್ಯ ಅಂದರೆ, ಸೊ ಅವರ ಪ್ರಕಾರ ಹೇಳ್ತಾರೆ, ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ನೆಮ್ಮದಿಯ ಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಕರಿಬೋದು. ಉತ್ತಮ ಆರೋಗ್ಯಕ್ಕಾಗಿ ಸತ್ವಯುತ ಆಹಾರಗಳು, ಶುದ್ಧ ಕುಡಿಯೋ ನೀರು, ಶುದ್ಧ ಗಾಳಿ, ಬೆಳಕು, ಸ್ವಚ್ಛ ಪರಿಸರ, ನೆಮ್ಮದಿ ಮತ್ತು ಮನೋರಂಜನೆ ತುಂಬಾ ಅತ್ಯಗತ್ಯವಾಗಿದೆ. ಜೊತೆಗೆ ಹಿರಿಯರು ಹೇಳ್ತಾರೆ, ಆರೋಗ್ಯವೇ ಮಹಾಭಾಗ್ಯ ಅಂತ. ಸೊ ಆರೋಗ್ಯ ಇದ್ದರೆ ಅದಕ್ಕಿಂತ ದೊಡ್ಡದಾದ ಭಾಗ್ಯ ಇನ್ನೊಂದಿಲ್ಲ. ಅದರಲ್ಲೂ ಈ 2 ವರ್ಷದಲ್ಲಿ ಕರೋನಾ ನಮ್ಮ ಆರೋಗ್ಯದಲ್ಲಿ, ವಿಶ್ವದ ಜನರ ಆರೋಗ್ಯದಲ್ಲಿ ಸಾಕಷ್ಟು ನೋವನ್ನು ತಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರೋಗ್ಯದ ಕಾಳಜಿಯನ್ನು ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕು ಅನ್ನೋ ಒಂದು ವಿಶೇಷ ಸಂದೇಶವನ್ನು ಇಟ್ಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಏಪ್ರಿಲ್ 7ನೇ ತಾರೀಕು, ಪ್ರತಿ ವರ್ಷವೂ ಕೂಡ ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ಮತ್ತು ಹಲವಾರು ಕೆಡುಕುಗಳ ಬಗ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನ. ಅಂದರೆ ಕೆಡುಕುಗಳು ಅಂದರೆ ಅರ್ಥ, ನಾವು ಹೇಗಿರಬೇಕು, ನಮ್ಮ ಆರೋಗ್ಯವನ್ನು ಹೇಗೆಲ್ಲ ಕೆಡುತ್ತೆ ಆರೋಗ್ಯ, ಆ ಕೆಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಹೇಳ್ತಾರೆ. ಏನಂತ, ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹಾಗಾಗಿ ಹಾಗಾಗದಾಗೆ ಮುಂಚಿತವಾಗಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅದರ ಬಗ್ಗೆ ಮಾರ್ಗದರ್ಶನ ಮತ್ತು ನೈರ್ಮಲ್ಯಯುಕ್ತ ಸಮಾಜಕ್ಕೆ ಅಗತ್ಯವಾದಂತಹ ಸ್ವಚ್ಛತಾ ಅಭ್ಯಾಸಗಳು ಯಾವ್ಯಾವು, ಮತ್ತು ನೀರಿನ ಸಂರಕ್ಷಣೆ, ಸ್ವಚ್ಛ ಪರಿಸರ, ಹಾಗೆ ಸೂಕ್ತ ಕಾಲಕ್ಕೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಔಷಧ ಕ್ರಮಗಳೇನು, ಈ ಒಂದು ವಿಷಯಗಳ ಕುರಿತಾಗಿ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋದಕ್ಕೆ ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ನಿರ್ಧಾರ ಮಾಡಿದೆ. ಅಲ್ಲದೆ ಎಲ್ರಿಗೂ ಕೂಡ ಉತ್ತಮ ಆರೋಗ್ಯ ನೀಡುವ ನಿಟ್ಟಿನಲ್ಲಿ ಹಲವಾರು ವ್ಯಕ್ತಿಗಳು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಡಾಕ್ಟರ್ಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಲ್ಲದೆ ಸಾಕಷ್ಟು ಮೆಡಿಕಲ್ ಶಾಪ್ಸ್ಗಳಾಗಿರ್ಬೋದು, ಮತ್ತು ಈ ಹಿಂದೆ ಸಾಕಷ್ಟು ಏನೆಲ್ಲ ವ್ಯಕ್ತಿಗಳಿದ್ದಾರೆ ಈ ಆರೋಗ್ಯವನ್ನು ಕೊಡೋದರಲ್ಲಿ, ದಯಪಾಲಿಸೋದ್ರಲ್ಲಿ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ ಅವರ ರೋಲು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಕರ್ಕೊಳ್ತೀವಿ. ಅಲ್ಲದೇ ನಾವು ಈ ಭೂಮಿಯಲ್ಲಿ ದೇವರು ಅಂತ ನಂಬಿಕೆ ಇಟ್ಟು ಕೈ ಮುಗಿತಕ್ಕಂಥ ದೇವರ ನಂತರದ ಸ್ಥಾನ ಯಾರಪ್ಪ ಅಂದರೆ ಅದು ನಿಜಕ್ಕೂ ಕೂಡ ಡಾಕ್ಟರ್ಗಳೇ. ಹಾಗಾಗಿ ವಿಶ್ವದ ಸಕಲ ಮನುಜರ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯಿಂದ ಹಲವಾರು ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹೆಂಗೆ ಬಂತು ಈ ಒಂದು ವಿಶ್ವ ಆರೋಗ್ಯ ದಿನ ಅಂತ ನೋಡೋದಾದರೆ, 1948ರಲ್ಲಿ ಜಿನೀವಾದಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಆರೋಗ್ಯ ಶೃಂಗಸಭೆಯಲ್ಲಿ ವರ್ಷಕ್ಕೊಮ್ಮೆ ಈ ಒಂದು ಆರೋಗ್ಯ ದಿನವನ್ನು ಆಚರಿಸಬೇಕು, ಅದರ ಮಹತ್ವವನ್ನು ತಿಳಿಸಬೇಕು ಅನ್ನೋ ಒಂದು ಸಮಾಲೋಚನೆ ಆಗುತ್ತೆ. ಆ ಸಮಾಲೋಚನೆಯ ನಂತರನೇ ಬಂದಿರತಕ್ಕಂಥದ್ದು ಈ ಒಂದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. ಸೊ ಮೊದಲನೇ ಆರೋಗ್ಯ ದಿನಾಚರಣೆ ಬಂದಿದ್ದು 1950 ಏಪ್ರಿಲ್ 7ನೇ ತಾರೀಕಂದು ಪ್ರಥಮ ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷವೂ ಕೂಡ
ಈ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅದರಿಂದನೇ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಷಯದ ಮೇಲ್ಪಂಕ್ತಿಯನ್ನು ಅಡಿಬರಹವನ್ನು ಇಟ್ಕೊಂಡು ಕೆಲವೊಂದು ಕಾರ್ಯಕ್ರಮಗಳನ್ನು ಆಚರಣೆಗಳನ್ನು ಹಮ್ಮಿಕೊಂಡು ಆರೋಗ್ಯದ ಬಗ್ಗೆ ಕಾಳಜಿಯನ್ನು, ಮಹತ್ವವನ್ನು, ವಿಶೇಷತೆಯನ್ನು ಅರಿವನ್ನು ಮೂಡಿಸೋ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆ. ಹಾಗೆ ಆರೋಗ್ಯ ಮಾನವನ ಹಕ್ಕು. ಯಾರೊಬ್ಬರೂ ಸಹ ಅವಶ್ಯಕ ಆರೋಗ್ಯ ಸೇವೆಯನ್ನು ಪಡೆಯಲು ಸಾಧ್ಯವಾಗದ ಕಾರಣದಿಂದಾಗಿ ಕಾಯಿಲೆಗೆ ಒಳಗಾಗ್ತಾರೆ. ಕೆಲವು ಸರಿ ಸಾವು ಕೂಡ ಸಂಭವಿಸ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಎಲ್ಲರಲ್ಲೂ ಕೂಡ ಕಾಳಜಿ ಇರಲಿ ಮತ್ತು ಜಾಗೃತಿಯನ್ನು ನಾವು ತಗೊಳ್ಳೋಣ, ಇತರರಿಗೂ ಕೂಡ ಮೂಡಿಸೋಣ ಅಂತ ಹೇಳ್ತಾ ಈ ಒಂದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆ ಎಲ್ಲರಲ್ಲೂ ಕೂಡ ಆರೋಗ್ಯವನ್ನು ತರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ಸಂದೇಶದೊಂದಿಗೆ, ಮತ್ತೊಂದು ದಿನದ ವಿಶೇಷತೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.